ಈಗ ಹೊಸ ಟೆಕ್ನಾಲಜೀಸ್ ಎಲ್ಲ ಬಂದಿದೆ. ಈಗ ಅಡ್ವಾನ್ಸ್ಡ್ ಟೆಕ್ನಾಲಜೀಸು ಮೊದಲಾಗಿದ್ದರೆ ಏನು ಮಾಡ್ತಾಯಿದ್ರು, ನಾವೆಲ್ಲ ಓದಬೇಕಾದ್ರೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು ನಾವೆಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲು ಸರಿಯಾಗಿ ಪೈಲ್ಸ್ ಹೋಗಿದ್ರೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ದಾರಕ್ಕೆಲ್ಲ ಕಟ್ಟಿ ಒಂದು 15 ದಿನ ಹಾಸ್ಪಿಟ್ಲಲ್ಲಿ ಮಲಗಿಸಿರ್ತಾಯಿದ್ರು, ಒಂದು ಟಬ್ಬಲ್ಲಿ ಕೂರಿಸಿರ್ತಾಯಿದ್ರು, 15 ದಿನ ಆಫೀಸ್ಗೆ ಹೋಗಂಗಿಲ್ಲ. ಈಗೇನಾಗಿದೆ, ಅಡ್ವಾನ್ಸ್ ಟೆಕ್ನಾಲಜೀಸು ನಾವೆಲ್ಲ ಲೇಸರ್ಸಲ್ಲಿ ಮಾಡ್ತೀವಿ. ಓಕೆ, ಪೈಲ್ಸು, ಫಿಷರು, ಫಿಸ್ಚುಲಾ ಇವೆಲ್ಲ ಲೇಸರಲ್ಲಿ ಮಾಡ್ತೀವಿ. ಸೊ ಲೇಸರಲ್ಲಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಬ್ಯಾಂಗ್ಳೂರು ಸಿಟಿನಲ್ಲಿ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಓಕೆ, ಅವರ ಇನ್ಶೂರೆನ್ಸ್ ಪಾಲಿ ಯಾವ ರೀತಿ ಇರುತ್ತೋ ಆ ರೀತಿ ಇನ್ಶೂರೆನ್ಸ್ ಪ್ಯಾಕೇಜು ಹಾಸ್ಪಿಟಲ್ ಕೊಡ್ತಾರೆ. ಸಾಮಾನ್ಯವಾಗಿ ಸಮ್ವೇರ್ ಬಿಟ್ವೀನ್ 50,000ದಿಂದ ಹಿಡಿದು 5 ಲಕ್ಷದವರೆಗೂ ಆಗುತ್ತೆ, ಡಿಪೆಂಡಿಂಗ್ ಆನ್ ದಿ ಡಿಸೀಸ್. ಕರೆಕ್ಟ್, ಫಿಕ್ಸ್ ಮಾಡೋಕ್ಕಾಗಲ್ಲ. ಈಗ ಮರ್ಸಿಡೀಸ್ ಬೆನ್ಸ್ ಕಾರು 300D ಅಂದರೆ 1,20,00,000, ಇದು ಹಂಗಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಕಾಂಪ್ಲೆಕ್ಸ್ ಇದೆ, ಎಷ್ಟು ಸಿವಿಯರ್ ಇದೆ. ಈಗ ಕ್ರಾನ್ಸ್ ಡಿಸೀಸ್ ಬಂತು, ಕಾಸ್ಟ್ ಹೇಳೋಕ್ಕಾಗತ್ತಾ? ಒಂದು ಇಂಜೆಕ್ಷನ್ಗೆ 1,15,000 ರೂಪಾಯಿ. ಅಂಥದ್ದು 2 ತಿಂಗಳಿಗೊಂದು 3 ವರ್ಷ ತೊಗೋಬೇಕು ಅವರು. ಓಕೆ, ಅರ್ಥ ಆಯ್ತಲ್ಲ? ಹಾಗೆ 50,000ದಿಂದ ಹಿಡಿದು 5 ಲಕ್ಷದವರೆಗೂ ಇದೆ. ಇನ್ಶೂರೆನ್ಸ್ ಇರೋರಿಗೆ ಇನ್ಶೂರೆನ್ಸ್ ಎಲ್ಲ ಕವರ್ ಮಾಡ್ಕೊಳುತ್ತೆ.